ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಆರ್ಟಿಕಲ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟು 1 ಕ್ಲಾಸ್ 1ನಲ್ಲಿ ನೆನಪಿದೆಯಾ? ಇಂಡಿಯಾ ದಟ್ ಇಸ್ ಭಾರತ್ ಶೆಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್, ಯಾಕೆ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟು ಆರ್ಟಿಕಲ್ 1 ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ, ಇದು ದ ಸ್ಟೇಟ್ಸ್ and territories thereof shall be specified in the first schedule. ಫಸ್ಟ್ ಸ್ಕೆಡ್ಯೂಲ್. ಈಗ ಸ್ಕೆಡ್ಯೂಲ್ ಅಂತ ಟರ್ಮ್ ಅಂತು. ಸ್ಕೆಡ್ಯೂಲ್ ಅಂತಂದರೆ ಏನು ಅಂತ ಮೊದಲು ಗೊತ್ತಿರಬೇಕಲ್ವಾ? ವಾಟ್ ಇಸ್ ಸ್ಕೆಡ್ಯೂಲ್? ಹಾಗಾದರೆ ಕೆಲವರು ಶೆಡ್ಯೂಲ್ ಅಂತ ಹೇಳ್ತಾರೆ, ಕೆಲವರು ಸ್ಕೆಡ್ಯೂಲ್ ಅಂತ ಹೇಳ್ತಾರೆ. ಅಂತಂದರೆ US ಈ ಥರ ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಪ್ರೊನೌನ್ಸಿಯೇಷನ್ ಇದೆ. ಶೆಡ್ಯೂಲ್ ಅಂತಂದ್ರು ಸ್ಕೆಡ್ಯೂಲ್ ಅಂತಂದ್ರು ಎರಡೂ ಒಂದೇ ಪ್ರೊನೌನ್ಸಿಯೇಷನ್, ಹೇಗೆ ಬೇಕಾದರೂ ನೀವು ಮಾಡ್ಬೋದು. ಶೆಡ್ಯೂಲ್ ಅಂತಂದರೆ ಇಟ್ಸ್ ಅನ್ ಎಕ್ಸ್ಪ್ಲನೇಟ್ರಿ memorandum of an article. ಸ್ಕೆಡ್ಯೂಲ್ ಅಂತಂದ್ರೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಎಕ್ಸ್ಪ್ಲನೇಟರಿ ಮೆಮೊರಾಂಡಮ್ ಇದೇನು ಅಂತ ಮತ್ತೆ ಪ್ರಶ್ನೆ ಬರುತ್ತೆ ಅಲ್ವಾ? ಎಕ್ಸ್ಪ್ಲನೇಟರಿ ಮೆಮೊರಾಂಡಮ್ ಅಂತಂದರೆ ಅದರ ಅರ್ಥ, ಇಫ್ ಎನ್ ಆರ್ಟಿಕಲ್, ಒಂದು ಆರ್ಟಿಕಲ್ ಇದೆ ಅಂತ ಇಟ್ಕೊಳ್ಳಿ. ಇಫ್ ಎನ್ ಆರ್ಟಿಕಲ್ ರಿಕ್ವೈರ್ಸ್, ಒಂದು ಆರ್ಟಿಕಲ್ಲಿಗೆ ಇಟ್ ರಿಕ್ವೈರ್ಸ್ ಮೋರ್ ಎಕ್ಸ್ಪ್ಲನೇಷನ್, ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು ಒಂದು ಆರ್ಟಿಕಲ್ಲಿಗೆ, ಮೋರ್ ಎಕ್ಸ್ಪ್ಲನೇಷನ್. ಅದನ್ನು ಒಂದು ವೇಳೆ ನಾವು ಆ ಆರ್ಟಿಕಲ್ನ ಕೆಳಗೆ ಆ ಎಲ್ಲ ಎಕ್ಸ್ಪ್ಲನೇಷನ್ ಬರೀತಾ ಹೋದರೆ ದೆನ್ ಆರ್ಟಿಕಲ್ ಬಿಕಮ್ಸ್ ಬಲ್ಕಿ ಅಲ್ವಾ? ಆರ್ಟಿಕಲ್ ತುಂಬ ದೊಡ್ಡದಾಗ್ತಾ ಹೋಗುತ್ತೆ, ಆರ್ಟಿಕಲ್ ಬಲ್ಕಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಎಕ್ಸ್ಪ್ಲನೇಷನ್ ಏನು ಮಾಡಿದ್ದಾರೆ, ದೇ ಆ್ಯಡೆಡ್ explanation as or at the end. ಎಕ್ಸ್ಪ್ಲನೇಷನ್ ಎಲ್ಲಿ ಆ್ಯಡ್ ಮಾಡಿದ್ದಾರೆ? ಎಟ್ ದ ಎಂಡಲ್ಲಿ, ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ ಎಕ್ಸ್ಪ್ಲನೇಷನ್ ಏನು ಅಂತ. ಎಟ್ ದಿ ಎಂಡ್ ಆ್ಯಸ್ ಸ್ಕೆಡ್ಯೂಲ್, ಲಾಸ್ಟಲ್ಲಿ. ಈಗ ಇಲ್ಲಿ ಹೇಳಿಬಿಟ್ರು ಮೊದಲೇ, ಸ್ಟೇಟ್ಸ್ ಆ್ಯಂಡ್ ಟೆರಿಟರೀಸ್ ದೇರ್ ಆಫ್ ಶೆಲ್ ಬಿ ಸ್ಪೆಸಿಫೈಡ್ ಇನ್ ದಿ ಫಸ್ಟ್ ಸ್ಕೆಡ್ಯೂಲ್ ಅಂತ ಹೇಳಿಬಿಟ್ರು. ಅಂತಂದರೆ ಎಲ್ಲ ಸ್ಟೇಟ್ಸು ಟೆರಿಟರೀಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡ್ಕೊತ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಫಸ್ಟ್ ಸ್ಕೆಡ್ಯೂಲ್ನಲ್ಲಿ ಇರೋದು ಅಂತ ಹೇಳಿಬಿಟ್ರು. ಆ ಫಸ್ಟ್ ಸ್ಕೆಡ್ಯೂಲಲ್ಲಿರುತ್ತೆ, ಲಾಸ್ಟಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಯಾವ್ದು ಸ್ಟೇಟ್ಸು ಟೆರಿಟರೀಸ್ಗಳ ಅನ್ನೋದೆಲ್ಲ ಲಾಸ್ಟಲ್ಲಿ ಸಪ್ರೇಟಾಗಿ ಒಂದು ಸ್ಕೆಡ್ಯೂಲ್ನಲ್ಲಿ ಇರುತ್ತೆ. ಹಾಗಾಗಿ ಆ ಫಸ್ಟ್ ಸ್ಕೆಡ್ಯೂಲ್ನಲ್ಲಿ ಇರೋದೆಲ್ಲ ಸ್ಟೇಟ್ಸು ಟೆರಿಟರೀಸು ಅಲ್ಲಿ ಮೆನ್ಷನ್ ಆಗಿರಬೇಕು ಅಂತ ಈ ಆರ್ಟಿಕಲ್ ಹೇಳುತ್ತೆ. ಇದಾದ ನಂತರ ಒಂದು ಕ್ಲಾಸ್ 3 ಏನು ಹೇಳುತ್ತೆ? The territory of India shall comprise. ಟೆರಿಟರಿಯಲ್ಲಿ ಏನೇನಿರುತ್ತೆ? ಶೆಲ್ ಕಂಪ್ರೈಸ್. ಯಾವ್ಯಾವ ಟೆರಿಟರಿಗಳು ಬರುತ್ತೆ ಅಂತಂದರೆ, ಎ ದ ಟೆರಿಟರಿ ಆಫ್ ಸ್ಟೇಟ್ಸ್ಗಳ ಎಲ್ಲ ಟೆರಿಟರೀಸ್ ಆಫ್ ದಿ ಸ್ಟೇಟ್ಸ್. ಅದರ ಜೊತೆ ಬಿ ಇನ್ನೊಂದು ಯಾವುದಿರ್ಬೋದು? ದ ಯೂನಿಯನ್ ಟೆರಿಟರೀಸ್ ಸ್ಪೆಸಿಫೈಡ್ ಇನ್ ದಿ ಫಸ್ಟ್ ಸ್ಕೆಡ್ಯೂಲ್ ಆ್ಯಂಡ್ such other territory ಬೇರೆ ಯಾವುದಾದ್ರೂ ಟೆರಿಟರಿ ಆ್ಯಸ್ ಮೇ ಬಿ ಅಕ್ವೈರ್ಡ್ ಅಂತಂದರೆ, ಭಾರತ ಮುಂದೆ ಯಾವಾಗಾದರೂ ಅಕ್ವೈರ್ಡ್ ಮಾಡ್ಕೊಂಡ್ರೆ ಅಥವಾ ಯಾವುದಾದ್ರು ಟೆರಿಟರಿ ನಾವು ತೆಗೆದುಕೊಂಡಿದ್ರೆ ಅದನ್ನು ಸಹ ನಾವು ಟೆರಿಟರಿ ಆಫ್ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡ್ತೇವೆ. ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ ನೀವು ಕೇಳಿರಬಹುದು ಅಲ್ವಾ? ಇಲ್ಲಿ ನೋಡಿ, ಸಚ್ ಅದರ್ ಟೆರಿಟರೀಸ್ ಆ್ಯಸ್ ಮೇ ಅಕ್ವೈರ್ಡ್, ಈ ಪ್ರೊವಿಷನ್ ಇರೋದಕ್ಕೆ ಮಾತ್ರ ನಮ್ಮ ದೇಶದಲ್ಲಿ ಬೇರೆ ಬೇರೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ದಿದ್ರೆ
ಇಫ್ ಇಟ್ ಇಸ್ ನಾಟ್ ಹಿಯರ್, ಇಫ್ ದಿಸ್ ಕ್ಲಾಸ್ ಇಸ್ ನಾಟ್ ಹಿಯರ್, ದೆನ್ ಟೆರಿಟರಿ ಯಾವಾಗಲೂ ಫಿಕ್ಸ್ ಆಗಿರ್ತಾ ಇತ್ತು, ಚೇಂಜ್ ಮಾಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಉದಾಹರಣೆಗೆ ನಾವು ಫ್ರೆಂಚ್ ಟೆರಿಟರಿ, ಪುದುಚೇರಿ ಅಂತ ಕೇಳಿರಬಹುದು ನೀವು. ಫ್ರೆಂಚ್ ಟೆರಿಟರಿಯನ್ನು ನಾವು 1954 ನಾವು ಅಕ್ವೈರ್ ಮಾಡ್ಕೊಂಡಿದ್ದೇವೆ. ಆ ಪುದುಚೇರಿ ಫ್ರೆಂಚ್ ಅವರದಾಗಿತ್ತು. ಆ ಥರ ನಾವು ಅಕ್ವೈರ್ ಮಾಡ್ಕೊಳ್ತಾ ಇರ್ತೇವೆ ಅಂತಂದ್ರೆ ಆ ಅವಕಾಶ ಇದೆ. ಇದಾದ ನಂತರ ಮುಂದಿನದು ಆರ್ಟಿಕಲ್ 2. ಇಲ್ಲಿಂದ ಬರಿತಾ ಹೋಗ್ತೇನೆ, ಸ್ವಲ್ಪ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ ಅಲ್ವಾ. ಆರ್ಟಿಕಲ್ 2 ಏನು ಹೇಳುತ್ತೆ? ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ಗಳ ಬಗ್ಗೆ ಹೇಳುತ್ತೆ ಇದು. ಆರ್ಟಿಕಲ್ 2 ರಿಲೇಟೆಡ್ ಟು ಅಡ್ಮಿಷನ್ ಶಾರ್ಟ್ ಆಗಿ ಬರೀತಾನೆ, ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್, ಹೊಸ ಸ್ಟೇಟ್ಗಳ ಬಗ್ಗೆ ಇರೋದು. ಏನಿದೆ ಇದರಲ್ಲಿ ಅಂತಂದರೆ ನೋಡಿ, ಪಾರ್ಲಿಮೆಂಟ್ ಮೇ ಬೈ ಲಾದ ಮೂಲಕ ಅಡ್ಮಿಟ್ into the union or establish new states on such terms and condition as it thinks fit. ಗೊತ್ತಾಗ್ತಾ ಇದೆಯಾ? ನೋಡಿ, ಇದರಲ್ಲಿ ಎರಡು ಥರದ್ದು ಮುಖ್ಯವಾಗಿ ಮೊದಲನೇದು ನಾವು ನೋಡಬೇಕಾಗಿರೋದು. ಪಾರ್ಲಿಮೆಂಟ್ ಏನು ಮಾಡಬಹುದು? ಮೊದಲನೇದು ಅಡ್ಮಿಟ್, ಇನ್ನೊಂದು ಎಸ್ಟಾಬ್ಲಿಷ್. ಅಡ್ಮಿಟ್ ಅಂತಂದ್ರೇನು, ಎಸ್ಟಾಬ್ಲಿಷ್ ಅಂತಂದ್ರೇನು? ಎರಡು ಥರ ಅಂತಂದರೆ ಈ ಒಂದು ಪ್ರೊವಿಷನ್ ಏನು ಹೇಳುತ್ತೆ ಅಂತಂದರೆ, ಪಾರ್ಲಿಮೆಂಟು ಹೊಸ ಟೆರಿಟರಿಗಳನ್ನು ಸ್ಟೇಟ್ಸ್ ಥರ ಆ್ಯಡ್ ಮಾಡ್ಕೊಳ್ಬಹುದು. ಅದಕ್ಕೆ ಎರಡು ಥರ ಇದೆ, 2 ways ಇದೆ. ಎರಡು ಥರದಲ್ಲಿ ಮೊದಲನೇದು ಅಡ್ಮಿಷನ್ ಅಂತಂದರೆ ಒಂದು ಫಾರಿನ್ ಟೆರಿಟರಿಯನ್ನು ನಮ್ಮ ದೇಶಕ್ಕೆ ಅಡ್ಮಿಟ್ ಮಾಡ್ಕೊಳ್ಳೋದು. ಬ್ರಿಂಗಿಂಗ್ ಅ ಪ್ರೀವಿಯಸ್ಲಿ ಫಾರಿನ್ ಟೆರಿಟರಿ, ಮೊದಲದು ಬೇರೆ ದೇಶದ್ದು ಅಥವಾ ಬೇರೆಯವರ ಒಂದು ವಿಭಾಗ, ಆ ಒಂದು ಪ್ರದೇಶ ಆಗಿತ್ತು. ಆ ಫಾರಿನ್ ಟೆರಿಟರಿಯನ್ನು ನಾವು ನಮ್ಮ ದೇಶಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ. ಟೆರಿಟರಿ ಇಂಟು ಇಂಡಿಯಾಗೆ ಸೇರಿಸ್ಕೊಳ್ಳೋದು. ಉದಾಹರಣೆಗೆ ಸಿಕ್ಕಿಮನ್ನು ನಾವು ಸೇರಿಸ್ಕೊಂಡಿದ್ದೀವಿ, ಸಿಕ್ಕಿಂ 1975 ಅಡ್ಮಿಷನ್ ಅಂತಂದರೆ ಫಾರಿನ್ ಟೆರಿಟರಿ ನಾವು ಆ್ಯಡ್ ಮಾಡ್ಕೊಳ್ಳೋದು. ಅದೇ ಎಸ್ಟಾಬ್ಲಿಷ್ಮೆಂಟ್ ಅಂತಂದರೆ ಎಸ್ಟಾಬ್ಲಿಷ್ ಮಾಡೋದು ಅಂತ ಹೇಳ್ತೀವಲ್ವ. ಎಸ್ಟಾಬ್ಲಿಷ್ಮೆಂಟ್ ಅಂತಂದರೆ ಕ್ರಿಯೇಟಿಂಗ್ ನ್ಯೂ ಸ್ಟೇಟ್, ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕ್ರಿಯೇಟಿಂಗ್ ಅ ನ್ಯೂ ಸ್ಟೇಟ್ ವಿತಿನ್ ಇಂಡಿಯಾ, ನಮ್ಮ ದೇಶದ ಒಳಗಡೆನೆ ಹೊಸ ಸ್ಟೇಟನ್ನು ಕ್ರಿಯೇಟ್ ಮಾಡೋದು. ವಿತಿನ್ ಇಂಡಿಯಾ. ಈಗ ತೆಲಂಗಾಣ ಕ್ರಿಯೇಟ್ ಮಾಡಿದ್ದೀವಿ, ನೆನಪಿರಬಹುದು. ಆಂಧ್ರ, ತೆಲಂಗಾಣ ಎಕ್ಸಾಂಪಲ್. ಸಿಕ್ಕಿಮಲ್ಲಿ ಏನಾಗಿತ್ತು ಅಂತಂದರೆ, ಫಸ್ಟು ಅದನ್ನು ಒಂದು ಅಸೋಸಿಯೇಟ್ ಸ್ಟೇಟ್ ಆಗಿ ತೆಗೆದುಕೊಳ್ತಾರೆ. ಅಲ್ಲಿ ಬೇರೆ ಬೇರೆ ಒಂದು ತುಂಬ ಕಾನ್ಫ್ಲಿಕ್ಟ್ಗಳಾಗುತ್ತೆ. ತುಂಬ ಡೀಟೇಲ್ ಆಗಿ ನಾವೀಗ ನೋಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ಆ ಥರ ಅಸೋಸಿಯೇಟ್ ಸ್ಟೇಟ್ ಆಗಿ ಆ್ಯಡ್ ಮಾಡ್ಕೊಂಡ್ಮೇಲೆ ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಗುತ್ತೆ. ನಂತರ ಸುಮಾರು ದಿವಸ, ಎಷ್ಟೋ ವರ್ಷ ಅದಾದಮೇಲೆ ಏನಾಗುತ್ತೆ, ಫುಲ್ಲಿ ಮರ್ಜ್ ಮಾಡ್ಕೊಳ್ತಾರೆ. 36 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸಹ ಸಿಕ್ಕಿಂಗೆ ಸಂಬಂಧಪಟ್ಟಿರೋದು. ಹಾಗಾಗಿ ಅದನ್ನು ನಾವು ಸಿಕ್ಕಿಂಗೆ ಸಂಬಂಧಪಟ್ಟಾಗ ನೋಡ್ತೇವೆ. 36 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸಹ ಆಗುತ್ತೆ. ನಾವು ಸ್ಟೇಟ್ ರಿಆರ್ಗನೈಸೇಷನ್ ಅನ್ನುವಂಥದ್ದು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಒಂದು ಟಾಪಿಕ್ ಬರುತ್ತೆ, ಅಲ್ಲಿ ಇದನ್ನು ಡೀಟೇಲ್ ಆಗಿ ನೋಡ್ತೇವೆ. ಹಾಗೆ ಅಡ್ಮಿಷನ್ ಸಿಕ್ಕಿಂ ಇರ್ಬೋದು, ಇನ್ನು ತೆಲಂಗಾಣ, ಅದನ್ನು ನಿಮ್ಗೆ ಗೊತ್ತಿದೆ, ಎಸ್ಟಾಬ್ಲಿಷ್ ಮಾಡಿರೋದು ಅಂತ. ಇದು ಆರ್ಟಿಕಲ್ ಎಷ್ಟನೇದು? 2. ಅರ್ಥ ಆಗ್ತಾ ಇದೆಯಾ? 2 ಅಲ್ಲಿ ಏನು ಹೇಳಿದ್ದೇವೆ? ಪಾರ್ಲಿಮೆಂಟು ಲಾದ ಮೂಲಕ ಏನು ಮಾಡ್ಬೋದು, ಹೊಸ ಸ್ಟೇಟ್ಗಳನ್ನು ಅಡ್ಮಿಟ್ ಮಾಡ್ಕೊಳ್ಬಹುದು ಅಥವಾ ಎಸ್ಟಾಬ್ಲಿಷ್ ಮಾಡ್ಬೋದು. ಅದು ಕಂಡೀಷನ್ ಆ್ಯಸ್ ಇಟ್ ಥಿಂಕ್ಸ್ ಫಿಟ್, ಅಂದರೆ ಅದಕ್ಕೆ ಬೇಕಾಗಿರೋ ರೀತಿ ಕಂಡೀಷನ್ಗಳನ್ನು ಸೆಟ್ ಮಾಡಿಕೊಂಡು ಅದು ಮಾಡಬಹುದು. ಇನ್ನು ಆರ್ಟಿಕಲ್ 3 ಇದೆಯಲ್ವ, ಇದು ಬಹಳ ಇಂಪಾರ್ಟೆಂಟ್. ಆರ್ಟಿಕಲ್ 3 ಅಂತಂದರೆ ಬಹಳ ಇಂಟ್ರೆಸ್ಟಿಂಗು ಹೌದು.
ಆರ್ಟಿಕಲ್ 3 ಇದರ ಪ್ರಕಾರ ಏನಂತಂದರೆ ಫಾರ್ಮೇಷನ್, ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್. ಲಕ್ಷ್ಮೀಕಾಂತಲ್ಲಿ ಇದನ್ನು ಓದಿ ಆಮೇಲೆ ನಾನು ಪ್ರತಿಯೊಂದು ಬರಿತಾ ಇರೋದಿಲ್ಲ, ಆದರೆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಬರಿತಾ ಹೋಗ್ತಾನೆ. ಪಾರ್ಲಿಮೆಂಟ್ ಏನು ಮಾಡ್ಬೋದು? ಇದರ ಅಡಿಯಲ್ಲಿ ಪಾರ್ಲಿಮೆಂಟ್ ಏನು ಮಾಡ್ಬೋದು ಅಂತಂದರೆ ಫಾರ್ಮ್ ಅ ನ್ಯೂ ಸ್ಟೇಟ್. ನೋಡಿ, ಹೊಸ ಸ್ಟೇಟನ್ನು ಫಾರ್ಮ್ ಮಾಡೋದು ಬೈ ಸಪ್ರೇಟಿಂಗ್ ಆಫ್ ಟೆರಿಟರಿ ಫ್ರಮ್ ಎನಿ ಸ್ಟೇಟ್. ಒಂದು ಸಪ್ರೇಟಿಂಗ್ ಟೆರಿಟರಿ, ಯಾವುದೇ ರಾಜ್ಯದಿಂದ ಒಂದು ಟೆರಿಟರಿ ಸಪ್ರೇಟ್ ಮಾಡಿ ಹೊಸ ರಾಜ್ಯವನ್ನು ಸೃಷ್ಟಿ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಸಪ್ರೇಟಿಂಗ್ ಟೆರಿಟರಿ. ಅಥವಾ ಬೈ ಯುನೈಟಿಂಗ್ 2 or more ಸ್ಟೇಟ್ಸ್, ಒಂದು ಸಪ್ರೇಟ್ ಮಾಡಿ. ಇನ್ನೊಂದು ಯುನೈಟಿಂಗ್ 2 or more ಸ್ಟೇಟ್ಸ್, ಪಾರ್ಟ್ ಆಫ್ ಸ್ಟೇಟ್ಸ್ ಆರ್ ಬೈ ಯುನೈಟಿಂಗ್ ಎನಿ ಟೆರಿಟರಿ, ಅಥವಾ ಯಾವುದೇ ಟೆರಿಟರಿನ ಯುನೈಟ್ ಮಾಡಿ ಯಾವುದೇ ಸ್ಟೇಟಿನ ಪಾರ್ಟನ್ನು ಆ್ಯಡ್ ಮಾಡಿ ಸಹ ಪಾರ್ಲಿಮೆಂಟ್ ಏನು ಮಾಡ್ಬೋದು? ಹೊಸದಾಗಿರೋ ಸ್ಟೇಟನ್ನು ಫಾರ್ಮ್ ಮಾಡ್ಬೋದು ಅಂತಂದರೆ ಹೇಳ್ತೇನೆ, ಕೇಳ್ಕೊಳ್ಳಿ ಇನ್ನೊಂದು ಸಾರಿ. ಪಾರ್ಲಿಮೆಂಟ್ ಮೇ ಬೈ ಲಾದ ಮೂಲಕ ಫಾರ್ಮ್ ಅ ನ್ಯೂ ಸ್ಟೇಟ್, ಹೊಸ ಸ್ಟೇಟನ್ನು ಮಾಡ್ಬೋದು. ಬೈ ಸಪ್ರೇಷನ್ ಆಫ್ ಟೆರಿಟರಿ, ಅಲ್ವಾ? ಯಾವುದೇ ಸ್ಟೇಟಿಂದ ಒಂದು ಟೆರಿಟರಿ ಸಪ್ರೇಟ್ ಮಾಡಿಕೊಂಡು ಹೊಸ ಸ್ಟೇಟ್ ಕ್ರಿಯೇಟ್ ಮಾಡ್ಬೋದು. ಆರ್ ಬೈ ಯುನೈಟಿಂಗ್ 2 or more ಸ್ಟೇಟ್ಸ್ ಆರ್ ಪಾರ್ಟ್ ಆಫ್ ಸ್ಟೇಟ್ಸ್, 2 ಅಥವಾ 2ಕ್ಕಿಂತ ಜಾಸ್ತಿ ಸ್ಟೇಟನ್ನು ಅಥವಾ ಆ ಸ್ಟೇಟ್ಗಳ ಭಾಗವನ್ನು ಒಟ್ಟಾಗಿ ಸೇರಿಸಿ ಹೊಸ ಒಂದು ರಾಜ್ಯ ಕ್ರಿಯೇಟ್ ಮಾಡಬಹುದು. ಆರ್ ಬೈ ಯುನೈಟಿಂಗ್ ಎನಿ ಟೆರಿಟರಿ ಟು ಅ ಪಾರ್ಟ್ ಆಫ್ ಎನಿ ಸ್ಟೇಟ್, ಯಾವುದೇ ಭಾಗವನ್ನು ತೆಗೆದುಕೊಂಡು ಇನ್ನೊಂದು ರಾಜ್ಯಕ್ಕೆ ಸೇರಿಸಿ ಅಲ್ಲಿ ಸಹ ಹೊಸ ಸ್ಟೇಟ್ ಕ್ರಿಯೇಟ್ ಮಾಡಬಹುದು. ಯುನೈಟಿಂಗ್ ಎನಿ ಟೆರಿಟರಿ ಟು ಅ ಪಾರ್ಟ್ ಆಫ್ ಎನಿ ಸ್ಟೇಟ್, ಒಂದು ರಾಜ್ಯದ ಭಾಗಕ್ಕೆ ಇನ್ಯಾವುದೋ ಒಂದು ಟೆರಿಟರಿ ಸೇರಿಸಿ ಸಹ ಹೊಸ ರಾಜ್ಯವನ್ನು ಕ್ರಿಯೇಟ್ ಮಾಡಬಹುದು. ಇದು ಮೊದಲನೇದು, ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಇದಾದ ನಂತರ ಪಾರ್ಲಿಮೆಂಟ್ ಏನು ಮಾಡಬಹುದು? ಇಟ್ ಕ್ಯಾನ್ ಇನ್ಕ್ರೀಸ್ ದಿ ಏರಿಯಾ ಆಫ್ ಎನಿ ಸ್ಟೇಟ್, ಯಾವುದೇ ರಾಜ್ಯದ ಏರಿಯಾವನ್ನು ಇನ್ಕ್ರೀಸ್ ಮಾಡಬಹುದು. ಅದಾದ ನಂತರ ಇಟ್ ಕ್ಯಾನ್ ಡಿಮಿನಿಷ್ ಏರಿಯಾ ಆಫ್ ಎನಿ ಸ್ಟೇಟ್, ಡಿಮಿನಿಷ್ ಮಾಡ್ಬೋದು, ಕಡಿಮೆ ಮಾಡಬಹುದು. ಅದ್ರ ಜೊತೆ ಇಟ್ ಕ್ಯಾನ್ ಅಲ್ಟರ್ ದಿ ಬೌಂಡ್ರೀಸ್ ಆಫ್ ಎನಿ ಸ್ಟೇಟ್, ಯಾವುದೇ ರಾಜ್ಯದ ಬೌಂಡ್ರಿಯನ್ನು ಚೇಂಜ್ ಮಾಡಬಹುದು. ಅದ್ರ ಜೊತೆ ಇಟ್ ಕ್ಯಾನ್ ಅಲ್ಟರ್ ದಿ ನೇಮ್ ಆಫ್ ಎನಿ ಸ್ಟೇಟ್, ಯಾವುದೇ ರಾಜ್ಯದ ಹೆಸರನ್ನು ಸಹ ಚೇಂಜ್ ಮಾಡಬಹುದು. ಇಟ್ ಕ್ಯಾನ್ ಅಲ್ಟರ್ ದಿ ನೇಮ್ ಆಫ್ ಎನಿ ಸ್ಟೇಟ್ ಅಂತಂದರೆ ಇಷ್ಟು ಪಾರ್ಲಿಮೆಂಟಿಗೆ ಅಧಿಕಾರ ಇದೆ. ಅದಕ್ಕೆ ನಾವು ಹೇಳ್ತೀವಲ್ವಾ, ನಮ್ಮದು ಫೆಡ್ರಲ್ ಅಂತ ಹೇಳಿದರೂ ಸಹ ಇಷ್ಟೆಲ್ಲ ಸ್ಟೇಟ್ಗಳ ಅಸ್ತಿತ್ವನೇ ಪಾರ್ಲಿಮೆಂಟ್ ಹತ್ರ ಇದೆ. ಆದರೆ ಇದನ್ನು ಯಾವಕ್ಕೋ ಹಾಗೆ ಮಾಡಲಿಕ್ಕಾಗಲ್ಲ, ಬೇಕಾದ ರೀತಿ ಮಾಡಲಿಕ್ಕಾಗಲ್ಲ. ಒಂದು ಸಣ್ಣ ಪ್ರೊಸೀಜರ್ ಇದೆ, ಅದು ಸಹ ಪಾರ್ಲಿಮೆಂಟ್ ಸೆಂಟರ್ ಪರವಾಗಿಯೇ ಇದೆ. ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಆರ್ಟಿಕಲ್ 3 ಏನು ಹೇಳುತ್ತೆ ಗೊತ್ತಾಯ್ತಾ? ಇಟ್ ಟಾಕ್ಸ್ ಅಬೌಟ್ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಅಥವಾ ಅಲ್ಟ್ರೇಷನ್ ಆಫ್ ಏರಿಯಾಸ್, ಬೌಂಡ್ರಿಗಳನ್ನು, ನೇಮ್ಗಳನ್ನು ಚೇಂಜ್ ಮಾಡೋದ್ರ ಬಗ್ಗೆ ಹೇಳುತ್ತೆ. ಇದರಲ್ಲಿ ಒಂದು ಕಾನ್ಸಲ್ಟೇಟಿವ್ ಪ್ರೊಸೀಜರ್ ಅಂತ ಇದೆ. ಕನ್ಸಲ್ಟೇಟಿವ್ ಪ್ರೊಸೀಜರ್ ಏನು ಹೇಳ್ತಾರೆ ಆ ಪ್ರೊಸೀಜರ್ನಲ್ಲಿ? ಈ ಥರ ಪಾರ್ಲಿಮೆಂಟಿಗೆ ಯಾವುದೋ ರಾಜ್ಯವನ್ನು ಕ್ರಿಯೇಟ್ ಮಾಡಬೇಕು ಅಥವಾ ರಾಜ್ಯವನ್ನು ವಿಭಾಗಿಸಬೇಕು ಅಂತ ಬಂದಾಗ ಫಸ್ಟ್ ಏನು ಮಾಡುತ್ತೆ ಪಾರ್ಲಿಮೆಂಟ್ ಒಂದು ಬಿಲ್ಲನ್ನು ಡ್ರಾಫ್ಟ್ ಮಾಡುತ್ತೆ. ಪಾರ್ಲಿಮೆಂಟ್ ಡ್ರಾಫ್ಟ್ಸ್ ಅ ಬಿಲ್, ಒಂದು ಬಿಲ್ಲನ್ನು ಮಾಡ್ತು. ಬಿಲ್ ಮಾಡಿಕೊಂಡು ಅದನ್ನು ಪ್ರೆಸಿಡೆಂಟಿಗೆ ಕಳಿಸುತ್ತೆ. ಸೆಂಡ್ ದ ಬಿಲ್ ಟು ಪ್ರೆಸಿಡೆಂಟ್. ಯಾಕಂದರೆ ಪ್ರೆಸಿಡೆಂಟ್ ಅದನ್ನು ಮುಖ್ಯವಾಗಿ ಪಾರ್ಲಿಮೆಂಟು ಅದಕ್ಕಿಂತ ಮೊದಲು ಪ್ರೆಸಿಡೆಂಟ್ಗೆ ಕಳಿಸುತ್ತೆ. ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಪ್ರೆಸಿಡೆಂಟ್ ಸೀಕ್ಸ್ ಒಪಿನಿಯನ್ ಯಾರಿಂದ? ಒಪಿನಿಯನ್ ಫ್ರಾಮ್ ಅಫೆಕ್ಟೆಡ್ ಸ್ಟೇಟ್ ಲೆಜಿಸ್ಲೇಚರ್. ಯಾವ ಒಂದು ಸ್ಟೇಟಿಗೆ ಅಫೆಕ್ಟ್ ಆಗ್ತಾ ಇದೆ ಅದರ ಲೆಜಿಸ್ಲೇಚರ್ ಹತ್ರ ನಿಮ್ಮ ಒಪಿನಿಯನ್ ಏನು ಅಂತ ಪ್ರೆಸಿಡೆಂಟ್ ಕೇಳ್ತಾರೆ. ಈಗ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರೋದು, ಒಪಿನಿಯನ್ ಕೇಳಿದರು ಇವರು. ಓಕೆ, ನಿಮ್ಮ ರಾಜ್ಯವನ್ನು ವಿಭಾಗಿಸ್ತಾ ಇದ್ದೇವೆ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದರು. ಒಪಿನಿಯನ್ ಕೊಟ್ಟರು ಅವರು. ಅದರ ಒಪಿನಿಯನ್ ಇಸ್ ನಾಟ್ ಬೈಂಡಿಂಗ್ ಆನ್ ದಿ ಪಾರ್ಲಿಮೆಂಟ್ ಆರ್ ಪ್ರೆಸಿಡೆಂಟ್. ಅವರು ಕೊಟ್ಟಿರೋ ಒಪಿನಿಯನ್ನು ಪ್ರೆಸಿಡೆಂಟಿಗೆ ಬೈಂಡಿಂಗ್ ಅಲ್ಲ. ಅಂತಂದರೆ ಪಾರ್ಲಿಮೆಂಟ್ ಇಸ್ ಫ್ರೀ ಟು ಅಕ್ಸೆಪ್ಟ್ ಆರ್ ಇಗ್ನೋರ್ ದಿ ಸ್ಟೇಟ್ಸ್ ಒಪಿನಿಯನ್.
ಹೌದು ನಿಮ್ಮ ರಾಜ್ಯ ವಿಭಾಗಿಸ್ತೇವೆ ಅಂತ ಹೇಳಿದ್ದಾರೆ, ಒಪಿನಿಯನ್ ಇವರು ಇಲ್ಲ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಸಹ ಅದು ಬೈಂಡಿಂಗ್ ಅಲ್ಲ. ಬೈಂಡಿಂಗ್ ಅಂತಂದರೆ ಈ ಸ್ಟೇಟ್ಗಳ ಒಪಿನಿಯನ್ ಮ್ಯಾಟ್ರೇ ಆಗೋದಿಲ್ಲ. ಪಾರ್ಲಿಮೆಂಟ್ ಇಸ್ ಫ್ರೀ ಟು ಅಕ್ಸೆಪ್ಟ್ ಮಾಡ್ಕೋಬಹುದು ಆರ್ ಇಗ್ನೋರ್ ಸಹ ಮಾಡಬಹುದು. ಆರ್ ಇಗ್ನೋರ್ ದಿ ಸ್ಟೇಟ್ ಒಪಿನಿಯನ್ನ ಇಗ್ನೋರ್ ಬೇಕಾದರೂ ಮಾಡ್ಬೋದು. ಅಂತಂದರೆ ಇದೆಲ್ಲ ಹೇಳ್ತಾರಲ್ವ ಫಾರ್ ಸೇಕ್ ಅಂತಂದರೆ ಕೇಳಿದೇವೆ ಅಂತ ಹೇಳಿಕ್ಕೆ ಮಾತ್ರ ಕೇಳೋದು ಅಷ್ಟೇ. ನಿಮ್ಮ ರಾಜ್ಯ ಅಂತ ಏನು ಅದರಲ್ಲಿ ಏನು ಯಾವುದೇ ದೊಡ್ಡ ಮಹತ್ವ ಕೊಡ್ತಾ ಇಲ್ಲ ಸ್ಟೇಟ್ಸ್ಗಳಿಗೆ, ನಿಮ್ಮ ಹತ್ರ ಒಂದು ಸಾರಿ ಹೇಳ್ತೇವೆ ಅಷ್ಟೇ, ಆ ರೀತಿ ಇದೆ ಇದು. ಆದರೂ ಸಹ ಇಲ್ಲಿ ನೋಡಿ ಪಾರ್ಲಿಮೆಂಟು ಒಪ್ಕೊಳ್ಳುತ್ತಾ ಬಿಡುತ್ತಾ. ಆಮೇಲೆ ಈಗ ಸ್ಟೇಟ್ಗಳನ್ನು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬದಲಾಯಿಸಲಿಕ್ಕೆ ಬೇಕಾಗಿರೋ ಮೆಜಾರಿಟಿ ಯಾವುದು ಗೊತ್ತಿದೆಯಾ? ಈಗ ಬಿಲ್ ಬಂದಿದೆ, ಬಿಲ್ ಪ್ರೆಸಿಡೆಂಟ್ ಹತ್ರ ಹೋಯಿತು, ಪ್ರೆಸಿಡೆಂಟು ರಾಜ್ಯಗಳ ಒಪಿನಿಯನ್ ಕೇಳಿದರು, ರಾಜ್ಯಗಳು ಏನು ಒಪಿನಿಯನ್ ಕೊಟ್ಟವು ಅದು ಬೈಂಡಿಂಗ್ ಅಲ್ಲ, ಪಾರ್ಲಿಮೆಂಟಿಗೆ ಫ್ರೀ ಆಗಿದೆ. ಆ ಬಿಲ್ಲನ್ನು ಈಗ ಪಾಸ್ ಮಾಡಬೇಕು, ಬಿಲ್ ಆ್ಯಕ್ಟ್ ಆಗಬೇಕು. ಬಿಲ್ ಆ್ಯಕ್ಟ್ ಆಗಬೇಕು ಅಂದರೆ ಯಾವ ಮೆಜಾರಿಟಿ ಬೇಕು? ಸಿಂಪಲ್ ಮೆಜಾರಿಟಿ ಸಾಕು. ಸಿಂಪಲ್ ಮೆಜಾರಿಟಿ ಈಸ್ ಇನಫ್ ಅಂತಂದರೆ ಇಷ್ಟು ಸುಲಭ ಅಂತ ಪಾರ್ಲಿಮೆಂಟ್ಗೆ ಒಂದು ಸ್ಟೇಟಿನ ವಿಭಾಗಗಳನ್ನು ಅಥವಾ ಏರಿಯಾವನ್ನು ಬದಲು ಮಾಡೋದು. ಹಾಗಾಗಿ ಮತ್ತೆ ಇಲ್ಲಿ ಬೇರೆ ಬೇರೆದು ಬರುತ್ತೆ, ನೀವು ನೋಡಿರ್ಬೋದು. ಎ ಅಂತ ಮೊದಲನೇದು ಟೆರಿಟರಿ ಬಗ್ಗೆ, ಆಮೇಲೆ ಇಲ್ಲಿ ಬಿ ಸಿ ಡಿ ಇ ಅಂತೆಲ್ಲ ನೀವು ಲಕ್ಷ್ಮೀಕಾಂತ ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿ ಸ್ಟೇಟ್ ಅಂತ ಬರ್ತಾ ಇರುತ್ತಲ್ವಾ, ಎ ಟು ಇ ಅಂತ ಸ್ಟೇಟ್ಗಳ ಬರ್ತಾ ಇರುತ್ತೆ. ಬೌಂಡ್ರಿ ಆಫ್ ದಿ ಸ್ಟೇಟು, ನೇಮ್ ಆಫ್ ದಿ ಸ್ಟೇಟು, ಇಂಥದ್ದು ಬಂದಾಗ ಏನು ಮಾಡ್ಬೋದು? ಸ್ಟೇಟ್ ಅಂತಂದರೆ ಇಲ್ಲಿ ಯುಟಿಸನ್ನು ಸಹ ಕನ್ಸಿಡರ್ ಮಾಡ್ಬೋದು. ಆದರೆ ಕನ್ಸಲ್ಟೇಟಿವ್ ಪ್ರೊಸೀಜರ್ ಇತ್ತಲ್ವಾ, ಇಲ್ಲಿ ಯುಟಿಸ್ಗಳನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ಯಾಕಂದರೆ ಇದು ಆಲ್ರೆಡಿ ಯೂನಿಟರಿ ಅಲ್ವಾ, ಯೂನಿಯನ್ ಟೆರಿಟರಿ ಆಲ್ರೆಡಿ ಸೆಂಟರ್ ಅಂಡರಲ್ಲೇ ಇರೋದು. ಹಾಗಾಗಿ ಅಲ್ಲಿ ಕನ್ಸಲ್ಟೇಟಿವ್ ಪ್ರೊಸೀಜರೇ ಬೇಕಾಗೋದಿಲ್ಲ. ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಯುಟಿಸ್. ಓನ್ಲಿ ಸ್ಟೇಟ್ಸ್ಗಳಿಗೆ ಮಾತ್ರ ಅಪ್ಲೈ ಆಗೋದು ಕನ್ಸಲ್ಟೇಟಿವ್ ಪ್ರೊಸೀಜರ್. ಅದರಲ್ಲೂ ಈ ಬಿಲ್ಲನ್ನು ಅಥವಾ ನೆಕ್ಸ್ಟ್ ಪಾರ್ಲಿಮೆಂಟ್ ಫ್ರೀಯಾಗಿ ಏನು ಬೇಕಾದರೂ ಮಾಡ್ಬೋದಲ್ವಾ, ಆ ಬಿಲ್ಲನ್ನು ಲೋಕಸಭಾ ಮತ್ತು ರಾಜ್ಯಸಭಾ ಎಲ್ಲಿ ಬೇಕಾದರೂ ಮೊದಲು ಮಂಡಿಸಬಹುದು. ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್, ಎರಡೂ ಕಡೆ ಸಹ ಮಂಡಿಸಬಹುದು, ಅದು ಸಹ ಇಂಪಾರ್ಟೆಂಟ್. ಹಾಗಾಗಿ ಈ ಆರ್ಟಿಕಲ್ 3 ಅನ್ನೋದು ಪಾರ್ಲಿಮೆಂಟಿಗೆ ಫುಲ್ ಪವರ್ ಕೊಡ್ತಾ ಇದೆ. ಪಾರ್ಲಿಮೆಂಟ್ ಕ್ಯಾನ್ ಕ್ರಿಯೇಟ್ ನ್ಯೂ ಸ್ಟೇಟ್ಸ್, ಇಟ್ ಕ್ಯಾನ್ ಸ್ಪ್ಲಿಟ್ ಆರ್ ಮರ್ಜ್ ಸ್ಟೇಟ್ಸ್, ಸ್ಪ್ಲಿಟ್ ಮಾಡ್ಬೋದು, ಮರ್ಜ್ ಮಾಡ್ಬೋದು, ಅಥವಾ ಬೌಂಡ್ರಿಗಳನ್ನು ನೇಮ್ಗಳನ್ನು ಚೇಂಜ್ ಮಾಡ್ಬೋದು. ಸ್ಟೇಟ್ ಲೆಜಿಸ್ಲೇಷನನ್ನು ಕನ್ಸಲ್ಟ್ ಮಾಡ್ತಾರೆ, ಆದರೆ ಆ ಕನ್ಸಲ್ಟೇಷನು ಅಪ್ರೂವಲ್ಲು ಅದೆಲ್ಲ ಮ್ಯಾಂಡೇಟರಿ ಅಲ್ಲ. ಇದಾದ ನಂತರ ಆರ್ಟಿಕಲ್ 4 ಏನು ಹೇಳುತ್ತೆ ಅಂತಂದರೆ, ಇದೊಂದು ಟೆಕ್ನಿಕಲ್ ಪ್ರೊವಿಷನ್ನು. ಇದರ ಅಂಡರಲ್ಲಿ ಈಗ ಎನಿ ಲಾ ಮೇಲ್ಗಡೆ ಪಾರ್ಲಿಮೆಂಟ್ ಬೈ ಲಾ ಅಂತೆಲ್ಲ ಬರುತ್ತಲ್ವ, ಕಾನೂನಿನ ಮೂಲಕ ಅಂತ ಆ ಥರ ಬರುತ್ತಲ್ವ. ಎನಿ ಲಾ ಮೇಡ್ ಅಂಡರ್ ಆರ್ಟಿಕಲ್ 2 or 3, ಮೇಲ್ಗಡೆ 2 or 3. ಮೊದಲನೇದು ನೆನಪಿದೆಯಾ? ಮೊದಲನೇದು ಇಂಡಿಯಾ ದಟ್ ಇಸ್ ಭಾರತ್, ಅದಾಯಿತು. ಎರಡನೇದು ಈಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸ್ಟೇಟ್ಗಳಿಗೆ ಸಂಬಂಧಪಟ್ಟಿದ್ದು. 2 ಮತ್ತು 3ನೇದು ಸ್ಟೇಟ್ಸ್ಗಳಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಹೇಳ್ತಾ ಇರೋದು ಆ 2 ಮತ್ತು 3ನೇದ್ರ ಬಗ್ಗೆ ಮಾತ್ರ. ಆರ್ಟಿಕಲ್ 2 and 3 ಟು ರೀಆರ್ಗನೈಸ್ ಸ್ಟೇಟ್ಗಳನ್ನ ರೀಆರ್ಗನೈಸ್ ಮಾಡಲಿಕ್ಕೆ 2 and 3 ಬಳಸ್ಕೊಳ್ತಾರೆ. ರೀಆರ್ಗನೈಸ್ ಸ್ಟೇಟ್ಸ್. ಒಂದು ವೇಳೆ ಇದಕ್ಕೋಸ್ಕರ ಸ್ಟೇಟ್ಗಳನ್ನ ರೀಆರ್ಗನೈಸ್ ಮಾಡಲಿಕ್ಕೆ ಯಾವುದಾದ್ರೂ ಲಾ ಮಾಡಿದರೆ, ಕರೆಕ್ಟಾಗಿ ಕೇಳ್ಕೊಳ್ಳಿ, ಎನಿ ಲಾ ಮೇಡ್ ಅಂಡರ್ ಆರ್ಟಿಕಲ್ 2 or 3 ಟು ರೀಆರ್ಗನೈಸ್ ಸ್ಟೇಟ್ಸ್ is not constitutional amendment. It's not a constitutional amendment. Amendment under article ಯಾವುದು? 368ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ, ತಿದ್ದುಪಡಿ ಬಗ್ಗೆ ಹೇಳ್ತಾರೆ. ಆದರೆ 2 ಮತ್ತು 3ನೇ ಆರ್ಟಿಕಲ್ನ ಅಡಿಯಲ್ಲಿ ಯಾವುದಾದ್ರೂ ಲಾ ಮಾಡಿದರೆ ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗೋದಿಲ್ಲ. ಅಂದರೆ ನೋ ನೀಡ್ ಫಾರ್ ಸ್ಪೆಷಲ್ ಮೆಜಾರಿಟಿ ಅಥವಾ ರ್ಯಾಟಿಫಿಕೇಷನ್ ಬೇಕಾಗೋದಿಲ್ಲ. ನೋ ನೀಡ್, ಮೆಜಾರಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನೋ ನೀಡ್ ಫಾರ್ ಸ್ಪೆಷಲ್ ಮೆಜಾರಿಟಿ ಅಥವಾ ಸ್ಟೇಟ್ಸ್ಗಳ ರ್ಯಾಟಿಫಿಕೇಷನ್ ಸಹ ಬೇಕಾಗೋದಿಲ್ಲ. ರ್ಯಾಟಿಫಿಕೇಷನ್
ಯಾಕೆ ಹೀಗೆ ಮಾಡಿದ್ದಾರೆ ಹಾಗಾದರೆ? ವೈ ವೈ ಟು ಅವಾಯ್ಡ್ ರಿಜಿಡ್ ಪ್ರೊಸೀಜರ್. ರಿಜಿಡ್ ಪ್ರೊಸೀಜರು ಇರಬಾರ್ದು. ಯಾಕಂತಂದರೆ ಮೊದಲು ಆವಾಗ ಸ್ವಾತಂತ್ರ್ಯ ಬಂದಾದಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ತುಂಬ ಬೇರೆ ಬೇರೆ ಸಂದರ್ಭದಲ್ಲಿ ಸ್ಟೇಟ್ಗಳ ಒಂದು ರಿಆರ್ಗನೈಸೇಷನ್ ತುಂಬ ಆಗ್ತಾ ಇತ್ತು. ಹಾಗಾಗಿ ಎವ್ರಿ ಟೈಮ್ ಇಂಡಿಯಾಸ್ ಇಂಟರ್ ಮ್ಯಾಪ್ ಚೇಂಜ್ ಆದಾಗ, ಪ್ರತಿ ಸಾರಿ ಒಂದು ಮ್ಯಾಪಲ್ಲಿ ಚೇಂಜ್ ಆದಾಗ ಮತ್ತೆ ಈ ಥರ ದೊಡ್ಡ ಪ್ರೊಸೀಜರ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಏನು ಮಾಡಿದ್ದಾರೆ, ಅದನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಕನ್ಸಿಡರೇ ಮಾಡೋದಿಲ್ಲ. ಎನಿ ಲಾ ಮೇಡ್ ಅಂಡರ್ ಆರ್ಟಿಕಲ್ 2 or 3 reorganization of states is not a constitutional amendment under article 368. ಇಷ್ಟು ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಹಾಗಾದರೆ ಹೇಳಿ, ಕ್ಯಾನ್ ಪಾರ್ಲಿಮೆಂಟ್ ಅಬಾಲಿಷ್ ಅ ಸ್ಟೇಟ್ ಕಂಪ್ಲೀಟ್ಲಿ? ಒಂದು ಸ್ಟೇಟನ್ನು ಕಂಪ್ಲೀಟಾಗಿ ಅಬಾಲಿಷ್ ಮಾಡಬಹುದಾ ಪಾರ್ಲಿಮೆಂಟು? ಎಸ್ ಆರ್ ನೋ? ಎಸ್, ಅಂಡರ್ ಆರ್ಟಿಕಲ್ 3ಯಲ್ಲಿ ಮಾಡಬಹುದು. ಈಗ ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನ್ ನೀವು ಕೇಳಿರಬಹುದು. ಜಮ್ಮು ಕಾಶ್ಮೀರ ಸ್ಟೇಟ್ ಇತ್ತು ಮೊದಲು, ಈಗ ಜಮ್ಮು ಕಾಶ್ಮೀರವನ್ನು UT ಥರ ಡಿವೈಡ್ ಮಾಡಿದ್ದಾರೆ. ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಲಡಾಖ್ ಆಗಿ ಮಾಡಿದ್ದಾರೆ. ಅದಾದಮೇಲೆ ಕ್ಯಾನ್ ಸ್ಟೇಟ್ ಹ್ಯಾವ್ ವೀಟೋ ಇನ್ ಇಟ್ಸ್ ಓನ್ ಡಿವಿಷನ್? ಒಂದು ಸ್ಟೇಟಿಗೆ ವೀಟೋ ಪವರ್ ಇದೆಯಾ? ವೀಟೋ ಪವರ್ ಅಂತಂದರೆ ಸ್ಟೇಟ್ ಹೇಳೋದಲ್ಲ ಒಪ್ಕೊಳ್ಳೇಬೇಕಾ ಪಾರ್ಲಿಮೆಂಟು ಡಿವಿಷನ್ ಆಗಬೇಕಾದ್ರೆ? ನೋ, ದೆರ್ ಇಸ್ ನೋ ವೀಟೋ ಪವರ್ ಫಾರ್ ಸ್ಟೇಟ್ಸ್. ಸ್ಟೇಟ್ ಕ್ಯಾನ್ ಓನ್ಲಿ ಎಕ್ಸ್ಪ್ರೆಸ್ ಇಟ್ಸ್ ಒಪಿನಿಯನ್, ಬಟ್ ಇಟ್ಸ್ ನಾಟ್ ಬೈಂಡಿಂಗ್ ಆನ್ ಪ್ರೆಸಿಡೆಂಟ್ ಆರ್ ಪಾರ್ಲಿಮೆಂಟ್. ಇನ್ನೊಂದು ನಿನ್ನೆ ನೋಡಿದ್ವಲ್ವಾ, ಆದರೂ ಸಹ ಅಂಬೇಡ್ಕರ್ ಅವರು ಯೂನಿಯನ್ ಯಾಕೆ ಯೂಸ್ ಮಾಡ್ತಾರೆ ಫೆಡರೇಷನ್ ಬದಲು? ಯಾಕಂತಂದರೆ ನೆನಪಿರಲಿ, ಅಗ್ರಿಮೆಂಟ್ ಅಲ್ಲ ಇದು, ಸ್ಟೇಟ್ಗಳ ನಡುವಿರೋಂಥ ಅಗ್ರಿಮೆಂಟ್ ಅಲ್ಲ. ಮತ್ತು ನೆನಪು ಮಾಡ್ಕೊಳ್ಳಿ ನಿನ್ನೆದು ಇಂಡಿಸ್ಟ್ರಕ್ಟಿಬಲ್ ಇದು ಅಲ್ವಾ? ಇಂಡಿಯನ್ ಯೂನಿಟಿ ಇಂಡಿಸ್ಟ್ರಕ್ಟಿಬಲ್ ಅಂತಂದರೆ ಯೂನಿಟಿಯನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಇಂಡಿಸ್ಟ್ರಕ್ಟಿಬಲ್ ಅಂತ ಹೇಳ್ತೇವೆ ಅದಕ್ಕೆ. ಇಷ್ಟು ನಿಮ್ಗೆ ಗೊತ್ತಾಗಿರ್ಬೋದು. ಮತ್ತು ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಆರ್ಟಿಕಲ್ 1 to 4 ತನಕ. ಇದಕ್ಕೆ ನಾವು ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅಂತ ಹೇಳಿದ್ದೀವಿ. ಯಾವ್ದು ಬಂತು? ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅಂಡರಲ್ಲಿ ಏನೇನು ಬಂತು ಈಗ? ಟೆರಿಟರಿಯಲ್ಲಿ ಮೊದಲನೇ ಆರ್ಟಿಕಲ್ಲು ಯಾರು ಅಲ್ವಾ? ಮೊದಲನೇ ಆರ್ಟಿಕಲ್ ಏನು ಹೇಳ್ತು? ಆರ್ಟಿಕಲ್ 1 ಏನು ಹೇಳ್ತಾ ಇದೆ? ಹೂ ವಿ ಆರ್, ನಾವ್ಯಾರು? ಹೂ ವಿ ಆರ್, ನಾವು ಅಂತಂದರೆ ಇಲ್ಲಿ ದೇಶ, ಇಂಡಿಯಾ, ದಟ್ ಈಸ್ ಭಾರತ್. ಇಂಡಿಯಾ, ಭಾರತ್, ಅದ್ರ ಬಗ್ಗೆ ಹೇಳ್ತಾ ಇದೆ. ಎರಡನೇದೇನು ಹೇಳ್ತಾ ಇದೆ? ಹೌ ನ್ಯೂ ಏರಿಯಾಸ್ ಜಾಯಿನ್. ಹೇಗೆ ನೋಡಿ, 1ರಲ್ಲಿ ಮತ್ತು 1 clause 2, 1 clause 3 ಅಂತೆಲ್ಲ ಇರುತ್ತೆ. ಆದರೆ ಮೇನ್ ಆರ್ಟಿಕಲ್ ಬಗ್ಗೆ ಹೇಳ್ತಾ ಇರೋದು ಹೌ ನ್ಯೂ ಏರಿಯಾಸ್ ಜಾಯಿನ್. ಯಾವ ಥರ ಒಂದು ಅಡ್ಮಿಷನ್ ಮಾಡ್ಕೊಳ್ಳೋದ್ರ ಮೂಲಕ ಅಡ್ಮಿಟ್ ಮಾಡ್ಕೊಳ್ಳೋದು ಅಥವಾ ಎಸ್ಟಾಬ್ಲಿಷ್ ಮಾಡೋದು. ಹೊರಗಡೆಯಿಂದ ಫಾರಿನ್ ಕಂಟ್ರಿಯಿಂದ ನಮ್ಮ ದೇಶಕ್ಕೆ ನಾವು ತೆಗೆದುಕೊಂಡ್ರೆ ಅದು ಅಡ್ಮಿಟ್, ಅಥವಾ ನಾವು ನಮ್ಮ ದೇಶದೊಳಗಡೆ ಹೊಸ ಕ್ರಿಯೇಟ್ ಮಾಡಿದರೆ ಎಸ್ಟಾಬ್ಲಿಷ್. ಇದಾದ ನಂತರ 3ನೇ ಆರ್ಟಿಕಲ್ ಏನು ಹೇಳುತ್ತೆ? ಹೌ ಸ್ಟೇಟ್ಸ್ ಚೇಂಜ್. ಸ್ಟೇಟ್ಗಳನ್ನು ಹೇಗೆ ಚೇಂಜ್ ಮಾಡಬಹುದು, ಇದು 3ನೇದು ಚೇಂಜ್ ಆಗೋದು. ಪಾರ್ಲಿಮೆಂಟ್ ಏನು ಮಾಡಬಹುದು? ಪಾರ್ಲಿಮೆಂಟ್ ಏನು ಬೇಕಾದರೂ ಮಾಡಬಹುದು ಅಲ್ವಾ? ಸ್ಟೇಟ್ಗಳ ಹೆಸರನ್ನು ಬದಲಾಯಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಹ ಬೌಂಡ್ರಿ ಚೇಂಜ್ ಮಾಡೋದು, ಟೆರಿಟರಿನ ಆ್ಯಡ್ ಮಾಡಿ ಹೊಸ ಸ್ಟೇಟ್ ಮಾಡೋದು, ಸ್ಟೇಟ್ಗಳನ್ನು UTಗಳನ್ನಾಗಿ ಮಾಡೋದು, ಎಲ್ಲವನ್ನು ಸಹ ಮಾಡಬಹುದು. ಅದಕ್ಕೆ ಏನು ಮಾಡಬೇಕಾಗುತ್ತೆ? ಪ್ರೊಸೀಜರ್ ನೆನಪಾಗಲಿ. ಪ್ರೆಸಿಡೆಂಟ್ ಮೊದಲು ಆ ಬಿಲ್ಲನ್ನು, ಅದರ ಬಗ್ಗೆ ಒಪಿನಿಯನನ್ನು ಸ್ಟೇಟ್ ಹತ್ರ ಕೇಳಬೇಕಾಗತ್ತೆ. ಕೇಳಿಕೊಂಡು ಅದನ್ನು ಪಾರ್ಲಿಮೆಂಟ್ ಮುಂದ್ಗಡೆ ಇಡ್ತಾರೆ. ಪಾರ್ಲಿಮೆಂಟ್ ಮೊದಲು ಡ್ರಾಫ್ಟ್ ಮಾಡುತ್ತೆ, ಬಿಲ್ಲನ್ನು ಡ್ರಾಫ್ಟ್ ಮಾಡಿ ಪ್ರೆಸಿಡೆಂಟ್ಗೆ ಕಳಿಸುತ್ತೆ. ಪ್ರೆಸಿಡೆಂಟ್ ಸ್ಟೇಟ್ಗೆ ಕಳಿಸ್ತಾರೆ. ಸ್ಟೇಟ್ ಒಪಿನಿಯನ್ ಬರುತ್ತೆ. ಒಪಿನಿಯನ್ ಬೈಂಡ್ ಆಗೋದಿಲ್ಲ. ಆವಾಗ ಪಾರ್ಲಿಮೆಂಟ್ ಮುಂದುವರಿಯುತ್ತೆ, ತನಗೆ ಬೇಕಾಗಿರೋದನ್ನೇ ಮಾಡ್ಕೊಳ್ಳುತ್ತೆ. ಇನ್ನು 4ನೇ ಆರ್ಟಿಕಲ್ ಏನು ಹೇಳ್ತಾರೆ? ಪ್ರೊಸೀಜರಿಗೆ, ಈ ಎಲ್ಲ ಪ್ರೊಸೀಜರನ್ನು ನಾವು ಅಮೆಂಡ್ಮೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. 2 ಮತ್ತು 3ನೇದು ಅಮೆಂಡ್ಮೆಂಟ್ ಅಲ್ಲ, ಇಟ್ಸ್ ನಾಟ್ ಅಮೆಂಡ್ಮೆಂಟ್. ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸೋಣ. ನಾಳೆಯಿಂದ ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬೋದು, ಅಂತಂದರೆ ನಾವು ಇನ್ನೂ ತುಂಬ ವಿಷಯಗಳನ್ನು ಕವರ್ ಮಾಡಬೇಕಾದ ಅವಶ್ಯಕತೆ ಇದೆ. ಎಷ್ಟಾಗುತ್ತೋ ಅಷ್ಟನ್ನು ಆದಷ್ಟು ಕವರ್ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಕರೆಕ್ಟಾಗಿ ರಿವಿಷನ್ ಮಾಡಿ. ಸಂಜೆ ಆ್ಯಕ್ಟಿವ್ ರಿಕಾಲ್ ಇರುತ್ತೆ, ಅದಕ್ಕೆ ಸಹ ಜಾಯ್ನ್ ಆಗ್ಬೋದು. ಯಾವಾಗ ನನಗೆ ಸಾಧ್ಯ ಆಗುತ್ತೋ ಆವಾಗೆಲ್ಲ ನಾನು ಆ್ಯಕ್ಟಿವ್ ರಿಕಾಲ್ ಮತ್ತು ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೇನೆ. ಅದು ಲೈವ್ ಸೆಕ್ಷನಲ್ಲಿ ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ ಕರೆಕ್ಟಾಗಿ ರಿವಿಷನ್ ಮಾಡ್ತಾಯಿರಿ. ಓಕೆ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.